ಹಾಯ್ ವೀಕ್ಷಕರೇ, ಇವತ್ತು ನಾನು ನಿಮ್ಗೆ ಯಾವ ಕಂಟೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ ಕಂಟೆಂಟ್ ಬಗ್ಗೆ ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಸೆಕ್ಯೂಜನ್ ಇನ್ಸ್ಟಾಲ್ ಮಾಡೋದು ಅಂತಂದ್ರೆ ಎಲ್ಲರಿಗೂ ಕಬ್ಬಿನ ಕಡಲೆ ಇದ್ದಂಗೆ ಆಗಿಬಿಟ್ಟೈತಿ. ಅದಕ್ಕೋಸ್ಕರ ನಿಮ್ಗೆ ಸೆಕ್ಯೂಜನ್ ಇನ್ಸ್ಟಾಲ್ ಮಾಡೋದು ಈಸಿಯಾಗಿ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋದಂತ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೇನೆ. ಹೆಚ್ಚೆಚ್ಚು ವಿಡಿಯೋ ಮಾಡಲು ನನಗೆ ಅವಕಾಶ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನನಗೆ ಸಪೋರ್ಟ್ ಯಾವ ರೀತಿ ಮಾಡಬೇಕಪ್ಪ ಅಂತಂದ್ರೆ, ನಿಮ್ಮ ಚಾನಲ್ ಹೆಸರು ಸಿದ್ದು ಟೆಕ್ ಇನ್ ಕನ್ನಡ. ಅದರ ಮುಂದೆ ಸಬ್ಸ್ಕ್ರೈಬ್ ಅಂತ ಬಟನ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ನಂತರ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಾವು ಯಾವುದೋ ವಿಡಿಯೋ ಮಾಡಿ ತಕ್ಷಣ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಮೊದಲ ನೀವು ನನ್ನ ವಿಡಿಯೋ ನೋಡಾಕ ನಿಮ್ಗೆ ಮೊದಲ ಸಿಗ್ತೈತಿ. ಈಗ ನಾವು ಸೆಕ್ಯೂಜನ್ ಇನ್ಸ್ಟಾಲ್ ಮಾಡೋದು ಹೆಂಗಂತ ತಿಳ್ಕೊಳ್ಳಲು ಮೊದಲಿಗೆ ಏನು ಮಾಡಬೇಕು, ನೀವು ಸರ್ಚ್ ಮಾಡಬೇಕು. ಏನಂತಂದ್ರೆ ಸೆಕ್ಯೂಜನ್ ಇಂಡಿಯಾ ಅಂತ ಸರ್ಚ್ ಮಾಡ್ಬೇಕು. ಸೆಕ್ಯೂಜನ್ ಇಂಡಿಯಾ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗ್ತೈತಿ ವೆಬ್ಸೈಟ. ಇಲ್ಲಿ ಏನು ಮಾಡಬೇಕು, ನೀವು ಡ್ರೈವರ್ಸ್ ಅಂತೇಳಿ ಇಲ್ಲಿ ಒಂದು ಆಪ್ಷನ್ ಐತಿಲ್ಲ, ಇದರ ಒಳಗೆ ಇಲ್ಲಿ ಫಾರ್ ಡಿವೈಸ್ ಡ್ರೈವರ್ ಡೌನ್ಲೋಡ್ ವಿಸಿಟ್ ಸೆಕ್ಯೂಜನ್ ಈ ಡ್ರೈವರ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲ ಬರ್ತಾವ. ಅದ್ರೊಳಗೆ ನೀವೇನು ಮಾಡಬೇಕು, ಲೆಗೆಸಿ ಡ್ರೈವರ್ಸ್ ಅಂತ ಐತಲ್ಲ, ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕು. ಲೆಗೆಸಿ ಡ್ರೈವರ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲೇ ನಿಮ್ಮದ ವಿಂಡೋಸ್ ಯಾವುದೈತಿ ನೋಡ್ಕೋಬೇಕು. ಆ ನಂತರ ನೀವು ಏನು ಮಾಡ್ಬೇಕಂತಂದ್ರೆ, ಈಗ ನಾವು ಸೆಕ್ಯೂಜನ್ Pro 20 ಯೂಸ್ ಮಾಡಕತ್ತೀವಿ. ಸೆಕ್ಯೂಜನ್ Pro 20 ಅಂದ್ರೆ U20 ಅಂತೇಳಿ ಇಲ್ಲಿ ಒಂದು ಡ್ರೈವರ್ಸ್ ಐತಿ. ಇದ್ರ ಬಗ್ಗೆ ನಿಮಗೆ ಇವತ್ತ ಮಾಹಿತಿ ಕೊಡತ್ತ ನಾನು. ಸೆಕ್ಯೂಜನ್ U20 ಲೆಗೆಸಿ ಡ್ರೈವರ್ಸ್. ಸೆಕ್ಯೂಜನ್ ನಮಗೆ ರೇಷನ್ ಕಾರ್ಡಿಗೆ ಯೂಸ್ ಮಾಡ್ತಲ್ಲ, ಅದಕ್ಕೆ U20 ಅಂತಾರ ಸೆಕ್ಯೂಜನ್. ಅದಕ್ಕೋಸ್ಕರ ಇಲ್ಲಿ U20 ಲೆಗೆಸಿ ಡ್ರೈವರ್ಸ್ ಅಂತ ಐತ್ಲೆ, ಇದ್ರ ಮುಂದೆ ಇಲ್ಲಿ ವಿಂಡೋಸ್ 10 ವಿಂಡೋಸ್ 11 ಅಂತೇಳಿ ಇಲ್ಲಿ ಒಂದು ಆಪ್ಷನ್ ಬರ್ತೈತಿ. ಇದ್ರ ಮೇಲೆ ಏನು ಮಾಡ್ರಿ, ಇಲ್ಲೇ U20 ಲೆಗೆಸಿ ಡ್ರೈವರ್ಸ್ ಅಂತ ಐತಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗ್ತೈತಿ. ಅಥವಾ ಒಮ್ಮೊಮ್ಮೆ ಏನು ಕೇಳ್ತೈತಿ, ಈ ಥರ ಲಾಗಿನ್ ಕೇಳ್ತೈತಿ. ನಿಮ್ಗೆ ಕಂಟಿನ್ಯೂ ಕ್ಲಿಕ್ ಮಾಡ್ಬೇಕು. ಲಾಗಿನ್ ಕೇಳ್ತಿ ಅಂತಾರೆ, ಕಂಟಿನ್ಯೂ ಕ್ಲಿಕ್ ಮಾಡಿದ ಕೂಡಲೇ ಲಾಗಿನ್ ಆಗ್ತೈತಿ. ಲಾಗಿನ್ ಆದ ನಂತರ ಇಲ್ಲೊಂದು ಡೌನ್ಲೋಡ್ ಅಂತೇಳಿ ಆಪ್ಷನ್ ಐತಿ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸೇವ್ ಆಕೈತೆ. ಅದು ಇಲ್ಲಿ ಡೌನ್ಲೋಡ್ದಾಗ ಬಂದ ಸೇವ್ ಆಕೈತಿ. ಫೋಲ್ಡರ್ ತೊಗೊಂಡ ಅದಕ್ಕೆ ಒಂದು ಹೆಸರು ಕೊಡ್ಬೇಕು. ನೀವು ಏನಂತಂದ್ರೆ ಸೆಕ್ಯೂಜನ್ ಅಂತೇಳಿ ಹೆಸರು ಕೊಡ್ಬೇಕು. ಸೆಕ್ಯೂಜನ್ ಅಂತ ಹೆಸರು ಕೊಟ್ಟ ತಕ್ಷಣ ಎಂಟರ್ ಹೊಡಿಬೇಕು 2 ಸಲ. ಎಂಟರ್ ಹೊಡೆದ ತಕ್ಷಣ ಅದು ಓಪನ್ ಆಕೈತಿ. ನೀವು ಈ ಫೋಲ್ಡರ್ ಓಪನ್ ಆಕೈತಿ. ಇದನ್ನು ಏನು ಡೌನ್ಲೋಡ್ ಆಗಿರ್ತೈತಿಲ್ಲ, ಇದನ್ನು ಕಟ್ ಮಾಡಿ ಇಲ್ಲಿ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿರಿ ಅಂದ್ರೆ ಕಟ್ ಅಂತೇಳಿ ಆಪ್ಷನ್ ಬರ್ತೈತಿ. ಕಟ್ ಮಾಡಿ ಇಲ್ಲಿ ಸೆಕ್ಯೂಜನ್ದಾಗ ಹೋಗಿ ಪೇಸ್ಟ್ ಮಾಡ್ಕೋಬೇಕು. ನೀವು ಪೇಸ್ಟ್ ಮಾಡ್ಕೊಂಡ್ರೆ ಸೆಕ್ಯೂಜನ್ ಅನ್ನೋದು ಸಪ್ರೇಟ್ ಫೈಲ್ ಮಾಡಿದಂಗೆ ಆಕೈತಿ. ಮತ್ತು ಈಗ ನಮಗೇನೋ ಒಂದು ಸಾಫ್ಟ್ವೇರ್ ಸಿಕ್ತಿ, ಇನ್ನೊಂದು ಸಾಫ್ಟ್ವೇರ್ ಬೇಕಲ್ಲ. ಅದು ಯಾವ ಸಾಫ್ಟ್ವೇರ್ಪ್ಪ ಅಂತಂದ್ರೆ, ಈಗ ಇದು ಡ್ರೈವರ್ ಸಿಕ್ತಿ, ಆಡಿ ಸರ್ವಿಸ್ ಬೇಕಲ್ಲ ನಮ್ಗೆ, ಎರಡೆರಡು ಸಾಫ್ಟ್ವೇರ್ ಬೇಕಾ. ಅದಕ್ಕೋಸ್ಕರ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಒಂದು ಬ್ರೌಸರ್ ಮೇಲೆ ಓಪನ್ ಮಾಡ್ಕೊಂಡ ಇಲ್ಲೇ ಗೂಗಲ್ದಾಗ ಏನು ಮಾಡ್ರಿ, ಆಹಾರ ಇ ಸರ್ವಿಸ್ ಅಂತ ಹೊಡ್ರಿ. ಆಹಾರ ಇ ಸರ್ವಿಸ್ ಅಂತ ಟೈಪ್ ಮಾಡ್ರಿ. ಟೈಪ್ ಮಾಡಿ ಎಂಟ್ರ್ ಹೊಡೀರಿ. ಎಂಟ್ರ್ ಹೊಡೆದ ತಕ್ಷಣ ಇಲ್ಲಿ ಮೊದಲೇ ಲಿಂಕ್ ಬರ್ತೈತಿಲ್ಲ, ಇ ಸರ್ವಿಸ್ ಅಂತ ಬರ್ತೈತಿಲ್ಲ, ಇಲ್ಲಿ ಇ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಕೈತಿ. ಇಲ್ಲೇ ಪೂರ ತಳಗೆ ಬರ್ರಿ. ಇಲ್ಲೇ ಫೋಟೋ ಬಯೋ ಸೆಂಟರ್ ಅಂತೇಳಿ ಒಂದು ಆಪ್ಷನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊರಿ. ನಾನು ಬೆಳಗಾವಿ ಡಿವಿಷನ್ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಇದರ ನಂತರ ಇಲ್ಲಿ ಏನು ಮಾಡ್ರಿ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತೇಳಿ ಇಲ್ಲೊಂದು ವೆಬ್ ಲಿಂಕ್ ಐತಿ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಕೈತಿ. ನೋಟಿಸ್ ಟು ದ ಯೂಸರ್ ಆಫ್ ಫುಡ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಅಂತೇಳಿ ಈ ಥರ ಒಂದು ವೆಬ್ಸೈಟ್ ಓಪನ್ ಆಕೈತಿ. ಇದ್ರೊಳಗೆ ನಿಮ್ಮದ ಸೆಕ್ಯೂಜನ್ ಅಂತೇಳಿ ಇಲ್ಲಿ ಒಂದೇದು ಐತಿ, ಪ್ಲೀಸ್ ಡೌನ್ಲೋಡ್ ಲೇಟೆಸ್ಟ್ ಆಡಿ ಸರ್ವಿಸ್ ಅಂತ ಬರ್ತೈತಿ. ಈ ಥರ ಇಲ್ಲಿ ಏನು ಮಾಡ್ರಿ, ಕ್ಲಿಕ್ ಹಿಯರ್ ಅಂತೇಳಿ ಒಂದು ಆಪ್ಷನ್ ಐತಿ. ಇಲ್ಲಿ ಐತಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಒಂದು ಸಾಫ್ಟ್ವೇರ್ ನಿಮ್ಗೆ ಬರ್ತೈತಿ.
ಬಂದ ತಕ್ಷಣ ಅದ ಡೌನ್ಲೋಡ್ ಆದ ತಕ್ಷಣ ನೀವೇನ್ ಮಾಡ್ರಿ, ಇದ್ರಲ್ಲಿ ಫೈಲ್ ಮೇಲೆ ಐತಲ್ಲ ಶೋ ಫೈಲ್ ಇನ್ ಫೋಲ್ಡರ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ತೋರಿಸ್ತತಿ ನಿಮ್ಗೆ. ಇದನ್ನ ರೈಟ್ ಕ್ಲಿಕ್ ಮಾಡಿ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡ ಸೆಕಿಜಿನ್ ಒಳಗೆ ಇಡ್ರಿ. ಅಲ್ಲೇ ಪೇಸ್ಟ್ ಮಾಡ್ಬೇಕು. ಪೇಸ್ಟ್ ಮಾಡಿದ ನಂತರ ನೀವೇನ್ ಮಾಡ್ಬೇಕ, ಈಗ ಇವು ಎರಡು ಇದರ ವಿನ್ರಾರ್ ಒಳಗದಾವ, ಇವನ್ನ ನೀವು ಫೈಲನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂತಂದ್ರ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡ್ಬೇಕು. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಟ್ರಾಕ್ಟ್ ಟಿಯರ್ ಅಂತೇಳಿ ಒಂದು ಬಟನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದ್ರ ಒಳಗಿನ ಫೈಲ ಹೊರಗೆ ಬರ್ತೈತಿ. ಆಮೇಲೆ ಈಗ ನಮ್ದ U20 ಬಂತ. ಈಗ ಸೆಕ್ಯೂಜನ್ ಆಡಿ ಸರ್ವಿಸ್ ಒಂದು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಸೆಕ್ಯೂಜನ್ ಆಡಿ ಸರ್ವಿಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ ಅಂತ ಐತ್ಲೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ, ಅದು ಬರ್ತೈತಿ. ಇದು ಆಡಿ ಸರ್ವಿಸ, ಇದು ಲೆಗಸಿ ಡ್ರೈವರ್ಸ, ಇವೆರಡು ಬರ್ತಾವು. ಇವನ್ ಎರಡು ಡೌನ್ಲೋಡ್ ಮಾಡ್ಕೊಂಡ ನಂತರ ಮೊದಲು ಏನ್ ಮಾಡಬೇಕಪ್ಪ ನೀವು ಅಂತಂದ್ರ, ಈಗ ಮೊದಲು ಆಲ್ರೆಡಿ ನೀವು ಟ್ರೈ ಮಾಡಿರ್ತೀರಿ ಸೆಕ್ಯೂಜನ್ ಇನ್ಸ್ಟಾಲ್ ಬೇರೆ ಬೇರೆ ಯಾವ್ಯಾವ್ದು ವಿಡಿಯೋಗಳನ್ನ ನೋಡಿ ನೀವು ಟ್ರೈ ಮಾಡಿರ್ತೀರಿ. ಸೆಕ್ಯೂಜನ್ ಇನ್ಸ್ಟಾಲ್ ಮಾಡಿದ್ರು ನಿಮ್ಗೆ ಅದು ಇನ್ಸ್ಟಾಲ್ ಆಗಿರೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ, ಈಗ ಇಲ್ಲಿ ಸರ್ಚ್ ಟೈಪ್ ಹಿಯರ್ ಟು ಸರ್ಚ್ ಅಂತ ಬಟನ್ ಐತ್ಲೆ, ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಅಂತ ಸರ್ಚ್ ಮಾಡ್ಬೇಕು. ಕಂಟ್ರೋಲ್ ಪ್ಯಾನಲ್ ಅಂತ ಸರ್ಚ್ ಮಾಡಿದ ತಕ್ಷಣ ಇದು ಓಪನ್ ಆಗ್ತೈತಿ. ಕಂಟ್ರೋಲ್ ಪ್ಯಾನಲ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಏನು ಮಾಡು, ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಅಂತ ಐತಲ್ಲ, ಒಮ್ಮೊಮ್ಮೆ ಈ ಥರ ಬಂದಿರ್ತೈತಿ ನಿಮ್ದು, ಒಮ್ಮೊಮ್ಮೆ ಈ ಥರ ಓಪನ್ ಆಗಿರ್ತೈತಿ. ಈ ಥರ ಓಪನ್ ಆದಾಗ ನೀವು ಏನು ಮಾಡ್ಬೇಕಂತಂದ್ರೆ, ಲಾರ್ಜ್ ಐಕಾನ್ ಐತ್ಲೆ, ಇಲ್ಲಿ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಲ್ಲಿ ಕ್ಯಾಟಗರಿ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಈ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಓಪನ್ ಆಗ್ತೈತಿ. ಇಲ್ಲಿ ಪ್ರೋಗ್ರಾಮ್ಸ್ ಬರ್ತೈತಿ. ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಅಂತೇಳಿ ಒಂದು ಆಪ್ಷನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ಸ್ ಅಂತ ಬಂದ ಕೂಡಲೇ ನಾನು ಆಲ್ರೆಡಿ ಈಗ ಸೆಕ್ಯೂಜನ್ ಇದ್ರೊಳಗೆ ಇನ್ಸ್ಟಾಲ್ ಮಾಡಿ ಇಟ್ಟನ. ಈಗ ನಿಮ್ಗೆ ಅದನ್ನ ಈ ಥರ ಯಾವಾರ ಇದ್ದು ಅಂತಂದ್ರೆ ಸೆಕ್ಯೂಜನ್ ಅಂತೇಳಿ ಎಷ್ಟು ಇವು ಅದಾವಲ್ಲ ನಿಮ್ಮ ಒಳಗೆ ಸಾಫ್ಟ್ವೇರ್ಗಳು ಇನ್ಸ್ಟಾಲ, ಅವನ್ನೆಲ್ಲಾನು ನೀವೇನು ಮಾಡಬೇಕು, ಮೊದಲ ಡಿಲೀಟ್ ಮಾಡ್ಬೇಕು, ಅಂದ್ರೆ ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವ ಥರ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ರೆ, ಒಬ್ಬೊಬ್ಬರ ಕಂಪ್ಯೂಟರ್ ಒಳಗೆ ಒಂದು 3-4 ಮಾಡಿರ್ತಾರೆ, ಟ್ರೈ ಮಾಡಿ ಹಂಗೆ ಒಂದು 3-4 ಬಂದ್ಬಿಟ್ಟಿರ್ತಾವೆ. ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕು, ಇಲ್ಲಿ ಈಗ ನಂದು ಒಂದೇ ಇದ್ದಿಲ್ಲ ಆಡಿ ಸರ್ವಿಸ್ ಅಂತೇಳಿ, ನಾ ಈಗ ಇದನ್ನ ಒಂದನ ಈ ಸೆಕ್ಯೂಜನ್ ಇನ್ಸ್ಟಾಲ್ನ ತೆಗಿತೀನಿ. ಈಗ ಆ ಸೆಕ್ಯೂಜನ್ ಮೇಲೆ ಕ್ಲಿಕ್ ಮಾಡಿ ಅನ್ಇನ್ಸ್ಟಾಲ್ ಅಂತೇಳಿ ಕ್ಲಿಕ್ ಮಾಡ್ಬೇಕು. ಅವಾಗ ಎಸ್ ಕೊಡ್ಬೇಕು. ಎಸ್ ಕೊಟ್ಟನಲ್ಲ ಅನ್ಇನ್ಸ್ಟಾಲ ಚಾಲು ಆಕೈತಿ. ಈ ಕಂಪ್ಯೂಟರ್ದಾಗಿಂದ ಈ ಥರ ಎಸ್ ಕೇಳ್ತೈತಿ, ಎಸ್ ಕೊಡೋದು. ಈಗ ನನ್ನ ಕಂಪ್ಯೂಟರ್ದಾಗಿಂದ ಸೆಕ್ಯೂಜನ್ ಸಾಫ್ಟ್ವೇರ್ ಹೊರಗೆ ಮಾಡಿದ್ದೆ ಈಗ ಹೋದ ನಂತರ ಏನು ಮಾಡಬೇಕು, ನೀವು ಇದನ್ನ ಮಿನಿಮೈಸ್ ಮಾಡ್ಕೊಂಡ ನಿಮ್ಮ ಫೈಲ್ ಫೋಲ್ಡರ್ನ ಓಪನ್ ಮಾಡ್ಕೊಂಡು ಯಾವ್ದಾರ ಒಂದು ಇಲ್ಲಿ ದಿಸ್ ಪಿ ಸಿ ಮೇಲೆ ಕ್ಲಿಕ್ ಮಾಡ್ರಿ. ದಿಸ್ ಪಿ ಸಿ ಮೇಲೆ ಕ್ಲಿಕ್ ಮಾಡಿದ ನಂತರ ಲೋಕಲ್ ಸಿ ಡ್ರೈವ್ ಅಂತೇಳಿ, ಲೋಕಲ್ ಡಿಸ್ಕ್ ಸಿ ಅಂತೇಳಿ ಬರ್ತೈತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಏನು ಮಾಡ್ಬೇಕು, ನೀವು ಪ್ರೋಗ್ರಾಮ್ ಫೈಲ್ಸ್ 86 ಅಂತ ಐತ್ಲ, ನಿಮ್ದು ಪ್ರೋಗ್ರಾಮ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಸೆಕ್ಯೂಜನ್ ಅಂತೇಳಿ ಸರ್ಚ್ ಮಾಡ್ಬೇಕು. ಇಲ್ಲಿ ಎಲ್ಲಾರು ಸೆಕ್ಯೂಜನ್ ಐತಲ್ಲ ಅಂತೇಳಿ ಇಲ್ಲಿ ಐತಿ ನೋಡ್ದ. ಈ ಫೈಲನ್ನ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ, ಡಿಲೀಟ್ ಮಾಡ್ಬೇಕು ಅದನ್ನು. ಸಿ ಫೋಲ್ಡರ್ದಾಗಿಂದ ಹೋಗಿ ಇದೇನು ಹೇಳ್ತಾರೆ ನೋಡ್ರಿ, ದಿಸ್ ಪಿ ಸಿ ಫೋಲ್ಡರ್ದಾಗ ಹೋಗಿ ಪ್ರೋಗ್ರಾಮ್ ಫೈಲ್ಸ್ದಾಗ ಹೋಗಿ ಇಲ್ಲೇ ಎಸ್ ಅಂತ ಹೊಡೆದಾಗಲೇ ಸೆಕ್ಯೂಜನ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ, ಅಲ್ಲೇ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಬಟನ್ ಕ್ಲಿಕ್ ಮಾಡ್ಬೇಕು ಸೆಕ್ಯೂಜನ್. ಅವಾಗ ಡಿಲೀಟ್ ಆಗಿರ್ತೈತಿ. ಇಲ್ಲೇ ನಿಮ್ದು ರೀಸೈಕಲ್ ಬಿನ್ದಾಗ ಬಂದಿರ್ತೈತಿ, ಇದನ್ನ ರೈಟ್ ಕ್ಲಿಕ್ ಮಾಡಿ ಎಂಟಿ ರೀಸೈಕಲ್ ಬಿನ್ ಅಂತೇಳಿ ಕ್ಲಿಕ್ ಮಾಡ್ಬೇಕು. ಅವಾಗ ಏನಾಯ್ತು, ನಿಮ್ದು ಪೂರ್ತಿ ಸೆಕ್ಯೂಜನ್ ಏನು ಮೊದಲ ಟ್ರೈ ಮಾಡಿರ್ತಿಲ್ಲ ನಿಮ್ಗೆ ಸೆಕ್ಯೂಜನ್ ಇನ್ಸ್ಟಾಲ್ ಮಾಡಕ್ಕೆ, ಆ ಸಾಫ್ಟ್ವೇರ್ ಪೂರ್ತಿ ಹೋಗ್ತೈತೆ. ಅದರ ನಂತರ ಏನು ಮಾಡ್ಬೇಕಪ್ಪ, ಈಗ ನಾ ಹೇಳೋ ಮೆಥಡ್ ಏನಂತಂದ್ರೆ, ನೀವು ಮೊದಲ ನಿಮ್ದು ಒಂದು ಯಾವ್ದಾರ ದಿಸ್ ಪಿ ಸಿ ಮೇಲೆ ಕ್ಲಿಕ್ ಮಾಡ್ಕೊಂಡ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಕ್ಲಿಕ್ ಮಾಡ್ಬೇಕು. ಪ್ರಾಪರ್ಟೀಸ್ ಕ್ಲಿಕ್ ಮಾಡೋ ಉದ್ದೇಶ ಏನಂತಂದ್ರೆ, ನಮ್ದು ಸಿಸ್ಟಮ್ ಯಾವ ಪ್ರೊಸೆಸ್ದಾಗ ರನ್ ಆಗತೈತಿ, 64 ಬಿಟ್ಟು ಏನು 32 ಬಿಟ್ ಒಳಗೆ ನೋಡ್ಕೋಬೇಕು ಮೊದಲು ನಾವು. ಈಗ ನಮ್ದು ಏನೈತಿ, ಇಲ್ಲಿ 64 ಬಿಟ್ ಐತಿ ನಂದು. ಈಗ ನಿಮ್ದ 32 ಬಿಟ್ಟ 64 ಬಿಟ್ಟ ಅಂತೇಳಿ 2 ಆಪ್ಷನ್ ಇರ್ತಾವೆ. ಈಗ ನಂದು 64 ಬಿಟ್ ಐತಿ ಅಂದ್ರೆ ನಾ 64 ಬಿಟ್ಟ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಬೇಕು, 32 ಬಿಟ್ ಮಾಡಕ್ ಬರಂಗಿಲ್ಲ. ಅದೇ ರೀತಿಯಾಗಿ ನಿಮ್ದು 32 ಬಿಟ್ ಇತ್ತಂದ್ರೆ ನೀವು 32 ಬಿಟ್ ಒಳಗೆ ಮಾಡ್ಕೋಬೇಕು. ಅದಕ್ಕಾಗಿ ನಾನು 64 ಬಿಟ್ ಐತಿಲ್ಲ, ಈಗ ನಾನು 64 ಬಿಟ್ ಒಳಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಇದನ್ನ ನೋಡಿನಿ. ಇದರ ನಂತರ ನೀವು ಏನು ಮಾಡ್ಬೇಕು, ಈ 64 ಬಿಟ್ ಇತ್ತಂದ್ರೆ
ಡಿವೈಸ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡೋದು. ಇಲ್ಲೇ ಏನು ಓಪನ್ ಮಾಡಿರ್ತದ ಇಲ್ಲಿ ನೋಡಿರ್ತಲ್ಲ, ಇಲ್ಲಿ ಡಿವೈಸ್ ಮ್ಯಾನೇಜರ್ ಅಂತೇಳಿ ಒಂದು ಆಪ್ಷನ್ ಇರ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿವೈಸ್ ಮ್ಯಾನೇಜರ್ ಏನ್ ಇರ್ತಾನೆ, ಇಲ್ಲಿ ನಾವು ಎಲ್ಲ ಸಾಫ್ಟ್ವೇರ್ಗಳು ಇರ್ತಾವಲ್ಲ ಸೆಕ್ಯೂಜನ್ ಇಲ್ಲಿ ಬಂದಿರ್ತೈತಿ. ಇಲ್ಲೇ ನೀವು ಒಮ್ಮೊಮ್ಮೆ ಏನ್ ಇರ್ತೈತಿ ಅದರ್ ಡಿವೈಸ್ ಒಳಗೆ ಸೆಕ್ಯೂಜನ್ ಅಂತೇಳಿ ಇಲ್ಲಿ ಬಂದಿರ್ತೈತಿ. ನಂದು ಎಲ್ಲಿ ಐತಪ್ಪ ಅಂತಂದ್ರೆ ಈಗ ಬಯೋಮೆಟ್ರಿಕ್ ಒಳಗೆ ಡಿವೈಸ್ ಒಳಗೆ ಸೆಕ್ಯೂಜನ್ ಅಂತೇಳಿ ತೋರ್ಸಾಕತೈತಿ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಸೆಕ್ಯೂಜನ್ ಎಲ್ಲಿ ಇರ್ತದಲ್ಲ ನಿಮ್ಮದ ಡಿವೈಸ್ ಮ್ಯಾನೇಜರ್ ಒಳಗೆ ಸೆಕ್ಯೂಜನ್ ಎಲ್ಲಿ ಇರ್ತದೆ ಅಲ್ಲಿ ರೈಟ್ ಕ್ಲಿಕ್ ಮಾಡಬೇಕು, ಅಪ್ಡೇಟ್ ಅಂತ ಕ್ಲಿಕ್ ಮಾಡಬೇಕು. ಬ್ರೌಸ್ ಮೈ ಕಂಪ್ಯೂಟರ್ ಫಾರ್ ಡ್ರೈವರ್ಸ್ ಲೆಟ್ ಮಿ ಪಿಕ್ ಫ್ರಾಮ್ ಅ ಲಿಸ್ಟ್ ಆಫ್ ಅವೈಲೇಬಲ್ ಡ್ರೈವರ್ಸ್ ಅಂತ ಬರ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲೇ ಬಯೋಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಬಯೋಮೆಟ್ರಿಕ್ ಡಿವೈಸಸ್ ಅಂತ ಬರ್ತೈತಿ, ಇಲ್ಲಿ ಕ್ಲಿಕ್ ಮಾಡ್ಕೋರಿ. ನೆಕ್ಸ್ಟ್ ಅಂತ ಕೊಡ್ರಿ. ಇಲ್ಲಿ ಏನ್ ಮಾಡಬೇಕು, ಯಾವ ಡಿಸ್ಕ್ ಅಂತ ಹೇಳಿ ಬರ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಬ್ರೌಸ್ ಅನ್ರಿ. ಈಗ ಬ್ರೌಸ್ ಅಂತ ನೀವೇನ್ ಮಾಡ್ಬೇಕು, ಇದೇ ಡೌನ್ಲೋಡ್ ಮಾಡಿ ಇಟ್ಟಿರಲ್ಲ ನಿಮ್ ಸಾಫ್ಟ್ವೇರ್ಗಳನ್ನ, ಅದಕ್ಕೋಸ್ಕರ ನಾನು ಡೌನ್ಲೋಡ್ ಇದ್ರ ಫೈಲ್ ಒಳಗೆ ಇಟ್ಟಿನ. ಕ್ವಿಕ್ದಾಗ ಹೋಗಿ ಡೌನ್ಲೋಡ್ ಓಪನ್ ಮಾಡ್ಕೋತನು. ಇಲ್ಲೇ ಸೆಕ್ಯೂಜನ್ ಅಂತ ಒಂದು ಫೋಲ್ಡರ್ ಮಾಡಿಲ್ಲ, ಇದೀಗ ಸೆಕ್ಯೂಜನ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲೇ U20 ಲೆಗಸಿ ಡ್ರೈವರ್ಸ್ ಅಂತ ಹೇಳಿ ಒಂದು ಫೈಲ್ ಐತಲ್ಲ, ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದಿಲ್ಲ ನಾವು, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಈಗ ನಂದು ಏಟ್ ಐತಪ್ಪ, ವಿಂಡೋಸ್ 64 ಬಿಟ್ ಐತಿ. 64 ಬಿಟ್ ಅಂತಂದ್ರ ನಾನು 64 ಬಿಟ್ ಒಳಗೆ ಹೋಗ್ಬೇಕು. 32 ಬಿಟ್ ಅಂತಂದ್ರೆ 86 ಮೇಲೆ ಕ್ಲಿಕ್ ಮಾಡ್ಬೇಕು. ನಿಮ್ 32 ಬಿಟ್ 32 ಬಿಟ್ಟ 64 ಬಿಟ್ಟ, ಅದಕ್ಕಾಗಿ ಅಲ್ಲಿ ನೋಡಂತ ಹೇಳಿ ನಿಮ್ಗೆ. ಈಗ 64 ಬಿಟ್ ನನ್ನ ಕಂಪ್ಯೂಟರ್ ನನ್ನ PC ಐತಿ, ಅದಕ್ಕಾಗಿ ನಾನು ಏನ್ ಮಾಡತ್ತನು 64 ಬಿಟ್ ಒಳಗ ಹೊಂಟನ. ಇಲ್ಲೇ ಒಂದು ಸಾಫ್ಟ್ವೇರ್ ಬರ್ತೈತಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡ್ಬೇಕು. ಓಪನ್ ಅಂತ ಕ್ಲಿಕ್ ಮಾಡಿದ ನಂತರ ಓಕೆ ಅಂತ ಬಿಡ್ರಿ. ಓಕೆ ಅಂತ ಬಂದ್ರೆ ಇಲ್ಲಿ ಸೆಕ್ಯೂಜನ್ ಈಗ ಬರ್ತೈತಿ. ಇಲ್ಲೇ ನೆಕ್ಸ್ಟ್ ಅಂತ ಕೊಡ್ರಿ. ನೆಕ್ಸ್ಟ್ ಅಂತ ಕೊಡ ನಂತರ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿ ಸಕ್ಸಸ್ಫುಲ್ ಅಂತ ಈ ತರ ಬರ್ತೈತಿ. ಬಂದಿಂದ ಓಕೆ ಮಾಡಿ ಇವನ್ನೆಲ್ಲ ಕ್ಲೋಸ್ ಮಾಡ್ರಿ. ಕ್ಲೋಸ್ ಮಾಡಿದ ನಂತರ ನೀವೇನ್ ಮಾಡ್ಬೇಕಂತಂದ್ರ, ಈಗ ಕ್ಲೋಸ್ ಮಾಡಿದ ನಂತರ ನೀವು ಇವನ್ನೆಲ್ಲ ಮಿನಿಮೈಸ್ ಮಾಡ್ಕೊಂಡ, ಈಗ ನಮಗೆ ಏನಾದ್ರು ಡ್ರೈವರ್ಸ್ ಇನ್ಸ್ಟಾಲ್ ಅದ, ಅದಕ್ಕೆ ಈಗ ನಮಗೆ ಏನ್ ಬೇಕಾಯ್ತು ಸೆಕ್ಯೂಜನ್ ಆಡಿ ಸರ್ವಿಸ್ ಅಂತ ಹಾಕ್ಬೇಕಲ್ಲ. ಈಗ ನಾವು ಆಡಿ ಸರ್ವಿಸ್ ಹಾಕ್ಬೇಕಂದ್ರೆ ಎಲ್ಲಿ ಸೇವ್ ಮಾಡಿರ್ತೀವಿ, ಡೌನ್ಲೋಡ್ ಒಳಗೆ ಸೆಕ್ಯೂಜನ್ ಒಳಗೆ ಇಲ್ಲಿ ಆಡಿ ಸರ್ವಿಸ್ ಅದ. ಆಡಿ ಸರ್ವಿಸ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ತಳಗ ಆಡಿ ಸರ್ವಿಸ್ 11.0.61 ಐತಲ್ಲ, ಇದು ಸಾಫ್ಟ್ವೇರ್ ವರ್ಷನ್, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ರನ್ ಆಸ್ ಅ ಅಡ್ಮಿನಿಸ್ಟ್ರೇಟರ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕೊಡ್ಬೇಕು. ಎಸ್ ಅಂತ ಕೊಟ್ಟ ನಂತರ ನೀವೇನ್ ಮಾಡ್ಬೇಕು, ಮತ್ತೆ ಎಸ್ ಕೊಡ್ಬೇಕು. ಎಸ್ ಕೊಟ್ಟ ನಂತರ ಇಲ್ಲಿ ನಮ್ಮದ ಕೊಟ್ಟ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋದು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡೋದು. ಇನ್ಸ್ಟಾಲ್ ಆದ ತಕ್ಷಣ ಇನ್ಸ್ಟಾಲ್ ಆದ ನಂತರ ಏನ್ ಮಾಡೋದಪ್ಪ ಅಂತಂದ್ರೆ, ನಿಮ್ಮ PC ನಿಮ್ದು ಕಂಪ್ಯೂಟರ್ ಏನೈತಲ್ಲ, ಲ್ಯಾಪ್ಟಾಪ್ ಆಗಲಿ ಕಂಪ್ಯೂಟರ್ ಆಗಲಿ, ಒಮ್ಮೆ ರೀಸ್ಟಾರ್ಟ್ ಕೊಡ್ಬೇಕು ನೀವು. ಕಂಪ್ಯೂಟರ್ ರೀಸ್ಟಾರ್ಟ್ ಆದ ನಂತರ SGI RD ಸ್ಟೇಟಸ್ ಅಂತೇಳಿ ಇಲ್ಲಿ ಡೆಸ್ಕ್ಟಾಪ್ದಾಗ ಬಂದಿರ್ತೈತಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋರಿ. ಅದು ಬ್ರೌಸರ್ದಾಗ ಓಪನ್ ಆಕತಿ. ಬ್ರೌಸರ್ದಾಗ ಓಪನ್ ಆದ ತಕ್ಷಣ ನೀವೇನ್ ಮಾಡಿ, ಡಿಸ್ಕವರ್ RD ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ರಿ. ಡಿಸ್ಕವರ್ RD ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ತೋರಿಸ್ತತಿ, ಇಲ್ಲಿ ಐಡೆಂಟಿಫೈಯರ್ ಅಂತೇಳಿ ಬರ್ತೈತಿ. ಸೆಕ್ಯೂಜನ್ ಇಂಡಿಯಾ ರಿಜಿಸ್ಟರ್ಡ್ ಡಿವೈಸ್ ಲೆವೆಲ್ 0 ಇಲ್ಲಿ ರೆಡಿ ಅಂತೇಳಿ ಇತ್ತಪ್ಪ ಅಂತಂದ್ರೆ ನಿಮ್ದು ಏನೈತಿಲ್ಲ, ಇದು RD ಸರ್ವಿಸ್ ಇನ್ಸ್ಟಾಲ್ ಮಾಡಿದ್ದ, ನಾವು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ್ದ ಸರಿಯಾಗಿ ಐತೆ ಅಂತ ತಿಳ್ಕೊಬೋದ. ಈಗ ನಾವು ಚೆಕ್ ಮಾಡೋಣ ಸರಿಯಾಗಿ ಐತಲ್ಲ ಅಂತೇಳಿ ಚೆಕ್ ಮಾಡೋಣ. ಯಾವ ತರ ಅಂತಂದ್ರೆ, ನಂದು CSC ID ಐತಿ, ಇಲ್ಲೇ ಲಾಗಿನ್ ಹಾಕ್ತಾನೆ. CSC ID ಲಾಗಿನ್ ಹಾಕಿ ಫಿಂಗರ್ ಪ್ರಿಂಟ್ ಅಂತ ಕೊಡ್ತಾನ. ಈಗ ನಂದ ಸೆಕ್ಯೂಜನ್ ಇನ್ಸ್ಟಾಲ್ ಮಾಡಿದ್ದ ವರ್ಕ್ ಆಗತ್ತಲ್ಲ ಅಂತ ನಿಮ್ಗೆ ತೋರಿಸ್ಕೊಡ್ತಾನೆ. ನೋಡ್ರಿ, ಇಲ್ಲೇ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಓಪನ್ ಆತು. ಓಪನ್ ಆದ ತಕ್ಷಣ ಇಲ್ಲೇ ಟಿಕ್ ಮಾರ್ಕ್ ಐತಿ, ಟಿಕ್ ಮಾರ್ಕ್ ಮಾಡ್ತಾನೆ ನಾನು. ನೋಡ್ರಿ, ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಸ್ಟಾರ್ಟ್ ಆ ಕಾಪ್ಚರ್ ಅಂತೇಳಿ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಯಾವ ತರ ಲೈಟ್ ಹತ್ತತಿ ಮೊಬೈಲ್ ಇಲ್ಲಿ ಸೆಕ್ಯೂಜನ್ ಒಳಗೆ ಅಂತೇಳಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ, ಲೈಟ್ ಐತಿಲ್ಲ, ಈಗ ನಾನು ಹೆಬ್ಬಟ್ಟು ಇಡ್ತೇನೆ. ನೋಡ್ರಿ, ಈಗ ನೋಡ್ರಿ ಹೆಬ್ಬಟ್ಟು ಇಟ್ನಿ. ಹೆಬ್ಬಟ್ಟು ಇಟ್ಟ ತಕ್ಷಣ ನೋಡ್ರಿ, ಅಲ್ಲಿ ವ್ಯಾಲಿಡೇಷನ್ ಸಕ್ಸಸ್ಫುಲ್ ಆಗಿ ನಂದ CSC ಲಾಗಿನ್ ಆತ. ಇದೇ ತರನಾಗೆ ನೀವು ನೋಡ್ರಿ, ಇಲ್ಲಿ
ಎಲ್ಲಿ ಬೇಕಾದಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಈಗ ನೋಡ್ರಿ ನಾನು ಆಹಾರ ಸರ್ವಿಸ್ ಒಳಗೆ ಹೋಗಿ ಬೇಕಾದ್ರೆ ನಿಮ್ಗೆ ಚೆಕ್ ಮಾಡಿ ತೋರಿಸ್ತಾನೆ. ಈ ಸರ್ವಿಸ್ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಶಾಪ್ ಓನರ್ ಮಾಡಲ್ ಮೇಲೆ ಕ್ಲಿಕ್ ಮಾಡ್ತಾನೆ. ಶಾಪ್ ಓನರ್ ಮಾಡಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬೆಳಗಾವಿ ಡಿಸ್ಟಿಕ್ ತಗೊಂಡ ಇಲ್ಲಿ ಶಾಪ್ ಅಸಿಸ್ಟೆಂಟ್ ತಗೋತಾನೆ. ಶಾಪ್ ಅಸಿಸ್ಟೆಂಟ್ ತಗೊಂಡ ಈಗ ರೇಷನ್ ಕಾರ್ಡ್ನ್ಯಾಗ ನಿಮ್ಗೆ ವರ್ಕ್ ಆಕತಿಲ್ಲ ಅಂತೇಳಿ ನಾನು ಈ ವಿಡಿಯೋ ತೋರ್ಸಾಕ. ನೋಡ್ರಿ ಸ್ನೇಹಿತರೆ, ಈಗ ನೋಡ್ರಿ ಸಿಟಿಜನ್ ಬಯೋ ಮೇಲೆ ಕ್ಲಿಕ್ ಮಾಡ್ತಾನೆ. ಸಿಟಿಜನ್ ಬಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬಯೋ ಸಿಟಿಜನ್ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ರಿ ಬಯೋ ಸಿಟಿಜನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮ್ದ ಲೈಟ್ ಹೆಂಗ್ ಹತ್ತೈತೆ ಅನ್ನೋದನ್ನ ನೀವು ನೋಡ್ರಿ. ಇಲ್ಲಿ ನೋಡ್ರಿ ಬಯೋ ಸಿಟಿಜನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಈಗ ನೋಡ್ರಿ ಇಲ್ಲಿ ಬಯೋಮೆಟ್ರಿಕ್ ಮೇಲೆ ರೆಡ್ ಲೈಟ್ ಯಾವ ಥರ ಹತ್ತೈತೆ ಅನ್ನೋದನ್ನ ನೋಡ್ರಿ. ಹತ್ತಿಲ್ರಿ. ಇಷ್ಟಾದರೂ ನಿಮ್ಗೆ ಇನ್ಸ್ಟಾಲ್ ಮಾಡಾಕ ಬರಲಿಲ್ಲಪ್ಪ ಸಿಟಿಜನ್ ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ಥರ ಕಾಂಟ್ಯಾಕ್ಟ್ ಮಾಡೋದಂದ್ರೆ ನನ್ನ ನಂಬರ್ನ ಇಲ್ಲೇ ಬರ್ದಿರ್ತಾನೆ, ನೋಟ್ ಮಾಡ್ಕೊಂಡ ನನಗೆ ಕಾಲ್ ಮಾಡಿದ್ರಿ ಅಂದ್ರೆ ನಾನು ಸಿಟಿಜನ್ ಇನ್ಸ್ಟಾಲ್ ಮಾಡಿಕೊಡ್ತೀನಿ. ನಂದು ಈ ನಂಬರ್ ಐತಿ 9945136704. ಈ ನಂಬರ್ಗೆ ನೀವು ಕಾಲ್ ಮಾಡಿ ಸಿಟಿಜನ್ ಇನ್ಸ್ಟಾಲ್ ಮಾಡಿಕೊಡಂತಂದ್ರೆ ಮಾಡಿಕೊಡ್ತಾನೆ. ಈ ಥರನಾದ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ನೀವು ನನ್ನ ಕಡೆಯಿಂದ ತಿಳ್ಕೋದ್ರೆ, ಟೆಕ್ನಿಕಲ್ ಆಗಿ ಯಾವುದೋ ಒಂದು ಸಾಫ್ಟ್ವೇರ್ ಬಗ್ಗೆ ಆಗಲಿ, ಕಂಪ್ಯೂಟರ್ ಬಗ್ಗೆ ನಾಲೆಜ್ ಆಗಲಿ, ಏನೋ ಒಂದು ತಿಳ್ಕೊಬೇಕಪ್ಪ ಅಂತಂದ್ರೆ, ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಎಲ್ಲರಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಶೇರ್ ಮಾಡಿರಿ ವಿಡಿಯೋಗಳನ್ನ. ಕಮೆಂಟ್ಸ್ ಹಾಕ್ರಿ. ನಾ ಏನಾರ ತಪ್ಪು ತಡೆ ಮಾಡಿದ್ದಲ್ಲಿ, ಸ್ವಲ್ಪ ಏನಾದ್ರ ನಾ ವಿಡಿಯೋ ಮಾಡುವಾಗ, ನಾ ಮಾತಾಡುವಾಗ ವ್ಯತ್ಯಾಸ ಆದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ ಅಂತ ತಮ್ಮಲ್ಲೇ ರಿಕ್ವೆಸ್ಟ್. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು.